ಹಾಯ್, ನಮಸ್ಕಾರ. ಮನೆಯ ಹಿರಿಯ ಮಗ ಮತ್ತು ಹಿರಿಯ ಮಗಳು ಏನಕ್ಕೆ ಹೇಳ್ತಿದ್ದೀನಿ ಅಂತನಾ? ಹೌದು, ಮಧ್ಯಮ ವರ್ಗದ ಕುಟುಂಬದವರಿಗೆ ಇದು ಬಹಳ ಬೇಗ ತಿಳಿಯುತ್ತೆ. ಯಾಕೆಂದರೆ ಮನೆಯ ಕಷ್ಟಗಳನ್ನು ಕಂಡು ಮನೆಯ ಜವಾಬ್ದಾರಿಯನ್ನು ತಾನಾಗೆ ತಗೋತಾರೆ ಮನೆಯ ಹಿರಿಯ ಮಗ ಅಥವಾ ಹಿರಿಯ ಮಗಳು. ಅವರ ಕೆಳಗಡಿರುವ ತಮ್ಮ ತಂಗಿಯರನ್ನ ನೋಡ್ಕೋಬೇಕು, ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಮನೆ ಜವಾಬ್ದಾರಿಗಳು, ಇದೆಲ್ಲವೂ ಅವ್ರನ್ನ ಆಟೋಮೆಟಿಕ್ ಆಗಿ ಮನೆಯ ಜವಾಬ್ದಾರಿಗಳನ್ನು ತಗೊಳ್ಳೋ ಹಾಗೆ ಮಾಡುತ್ತೆ. ಯಾಕೆ ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೆಷ್ಟೋ ಮನೆಯಲ್ಲಿ ಹಿರಿಯ ಮಗ ಅಥವಾ ಹಿರಿಯ ಮಗಳು ತನ್ನ ಆಸೆ ಕನಸುಗಳನ್ನೆಲ್ಲ ಮನಸ್ಸಲ್ಲಿ ಬಚ್ಚಿಟ್ಟು ಇನ್ನೊಬ್ಬರಿಗೆ ಹೇಳಲಾಗದೆ ಕೊಳಿತಾನೆ ಇರ್ತಾರೆ. ಅಪ್ಪನ ಜೊತೆ ಜೋರಾಗಿ ಮಾತಾಡಬೇಕು, ಅಮ್ಮನ ಜೊತೆ ಜೋರಾಗಿ ಮಾತಾಡಬೇಕು, ಅಮ್ಮ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗೂ ಆಸೆ ಕನಸುಗಳು ನೂರಾರಿವೆ ಅಂತ ಹೇಳ್ಕೊತಾರೆ. ಹೇಳಿದರೆ ಏನು ಮಾಡ್ತಾರೆ? ನೀನು ಹಿರಿಯ ಮಗ ಅಲ್ವಾ, ನೀನು ಹಿರಿಯ ಮಗಳಲ್ವಾ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲಮ್ಮ, ನಾವು ಬಡವರು ಅಂತ ಹೇಳ್ತಾರೆ. ಇಲ್ಲಿಂದ ಬರುತ್ತಲ್ಲ ಒಂದು ತೊಟ್ಟು ನೀರು, ಅದನ್ನು ಹಾಗೆ ಉಚ್ಕೊಂಡು ಮನಸ್ಸಲ್ಲೇ ಬಚ್ಚಿಟ್ಕೊಂಡು ದೈನಂದಿನ ಕೆಲಸಕ್ಕೆ ಹೊರಡ್ತಾರೆ. ತಮ್ಮನ ಜೊತೆನೋ ತಂಗಿ ಜೊತೆನೋ ಹೇಳೋಣ ಅಂತ ಹೇಳಿದ್ರೆ ಏನು ಮಾಡೋದು ಹೇಳಿ? ನೀನು ಹಿರಿಯ ಮಗ, ಅದಕ್ಕೋಸ್ಕರ ನಿನಗೆ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ, ಮನೆಯಲ್ಲಿ ಹಿರಿಯ ಮಗ ಅಥವಾ ಹಿರಿಯ ಮಗಳಿದ್ರೆ ಅವರಿಗೆ ತೊಂದರೆಯನ್ನು, ಕಷ್ಟಗಳನ್ನು ಕೊಡಬೇಡಿ. ಅವರ ಕಷ್ಟಗಳಲ್ಲಿ ನೀವು ಭಾಗಿಯಾಗದೇ ಇದ್ದರೂ ಕೂಡ ಅವರಿಗೆ ನೋವು ಮಾತ್ರ ಮಾಡಬೇಡಿ. ಯಾಕೆಂದರೆ ಈ ಜೀವಗಳಿಗೆ, ನಮ್ಮ ಜೀವಗಳಿಗೆ ಆ ಜೀವಂದಿರು ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಾರೆ. ಮದುವೆಯಾಗಿ ಅಲ್ಲಿ ಗಂಡನ ಮನೆಯಲ್ಲಿ ಹ್ಯಾಪಿ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ರೀ. ಗಂಡನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಸ್ಕೂಲು, ಅದೇ ಜೀವನ ಪರಿಪೂರ್ಣತೆ, ಜೀವನ ಪರ್ಯಂತ ಅದನ್ನೇ ಅನುಭವಿಸ್ತಾ ಇರ್ತಾರೆ. ಹಿರಿಯ ಮಗ ಆದರೂ ಆಗಿರ್ಬೋದು, ಅಲ್ಲ ಹಿರಿಯ ಮಗಳಾದರೂ ಆಗಿರ್ಬೋದು. ಕೆಳಗಡಿರುವ ನಾವು, ತಮ್ಮನು ತಂಗಿನು, ದಯವಿಟ್ಟು ಅವ್ರ ಜೊತೆ ಅವರ ಕಷ್ಟಗಳನ್ನು ಕೇಳಿ ಹಂಚಿಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.